ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಕನ್ನಡ ಸಿಟಿಸನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆಲ್ಮೋಸ್ಟ್ 1.5 ವರ್ಷ ಆದಮೇಲೆ ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ಮುಖಾಂತರ ಬರ್ತಾ ಇದ್ದೀನಿ. ಕಾರಣ ಇಷ್ಟೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಷ್ಟಪಟ್ಟು ಒಂದು BMRDA ಅಪ್ರೂವ್ಡ್ ಲೇಔಟ್ ಮಾಡಿದ್ದೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತುಂಬ ಜನ ಯೂಟ್ಯೂಬರ್ಸು ರೇಟ್ನ ಲಾಸ್ಟಲ್ಲಿ ರಿವೀಲ್ ಮಾಡ್ತಾರೆ, ಬುಕ್ಕಿಂಗ್ ಅಮೌಂಟ್ನ ಲಾಸ್ಟಲ್ಲಿ ರಿವೀಲ್ ಮಾಡ್ತಾರೆ. ಬಟ್ ನಾನು ರೇಟ್ನ ಸ್ಟಾರ್ಟಿಂಗೇ ನಿಮ್ಗೆ ಹೇಳ್ತಾ ಇದ್ದೀನಿ, ಮತ್ತು ಬುಕ್ಕಿಂಗ್ ಅಮೌಂಟ್ ಕೂಡ ಇವಾಗಲೇ ನಿಮ್ಗೆ ತಿಳಿಸ್ತಾ ಇದ್ದೀನಿ. ರೇಟ್ ಬಂದ್ಬಿಟ್ಟು 3699. ಮತ್ತು ಈ ಪ್ರಾಪರ್ಟಿಲಿ ಈ ಲೇಔಟಲ್ಲಿ ನೀವು ಏನೇ ಬುಕ್ ಮಾಡಬೇಕಂದ್ರೂ ಬುಕ್ಕಿಂಗ್ ಅಮೌಂಟ್ ಜಸ್ಟ್ 270 ರೂಪೀಸ್ ಅಷ್ಟೇ. 270 ರೂಪೀಸ್ ಏನಕ್ಕೆ ಅಂತ ಕೇಳಿದ್ರೆ, ನನ್ನ ಡಾಕ್ಯುಮೆಂಟೇಷನ್ ಜೆರಾಕ್ಸ್ ಖರ್ಚಾಗಿರೋದೇ 270 ರೂಪೀಸು. ನಾನು 5,000 25,000 ತೊಗೊಂಡು ನಾನು ನಿಮ್ಗೆ ನಾಳೆ ಇಷ್ಟ ಆಗಿಲ್ಲ ಅಂದರೆ ರೀಫಂಡ್ ಮಾಡಬೇಕು, ಅದೆಲ್ಲ ತಲೆನೋವೇ ಇಲ್ಲ. ಜಸ್ಟ್ 270 ರೂಪೀಸ್ ಪೇ ಮಾಡಿ ನಿಮ್ಗೆ ಇಷ್ಟ ಆಗಿರೋ ಸೈಟ್ನ ಬುಕ್ ಮಾಡ್ಕೊಳ್ಳಿ. 10 ರಿಂದ 15 ದಿನ ಡಾಕ್ಯುಮೆಂಟೇಷನ್ ವೆರಿಫೈ ಮಾಡಿಸ್ಕೊಳ್ಳಿ. ಲೀಗಲ್ ಕ್ಲಿಯರ್ ಆಯಿತು ಅಂದರೆ ಬಂದು ನಿಮ್ಗೆ ಯಾವ್ದು ಬೇಕೋ ಆ ಸೈಟ್ನ ತೊಗೊಳ್ಳಿ. ನಂದೇ ಆದ ಸ್ವಂತ ಕಂಪ್ನಿ ಶುರು ಮಾಡಿದ್ದೀನಿ, ಆರಂಭ ಪ್ರಾಪರ್ಟೀಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅಂತ. ಈ ಕಂಪ್ನಿ ಅಂಡರಲ್ಲಿ ನಂದೇ ಆದ ಫಸ್ಟ್ ಪ್ರಾಜೆಕ್ಟ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಅದೇ ಆರಂಭ ಎನ್ಕ್ಲೇವ್. ಆ ಪ್ರಯಾಣವನ್ನು ಈ ಆರಂಭ ಎನ್ಕ್ಲೇವ್ ಇಂದ ಶುಭಾರಂಭ ಮಾಡೋಣ. ಈ ಆರಂಭ ಎನ್ಕ್ಲೇವ್ ಪ್ರಾಪರ್ಟಿಲಿ ಏನೇನೆಲ್ಲ ಅಮ್ಯುನಿಟೀಸ್ ಇದೆ, ಏನು ಬೆನಿಫಿಟ್ಸ್ ಇದೆ, ಇದು ಯಾವ ಅಪ್ರೂವ್ಡು, ಪ್ರತಿಯೊಂದು ಇನ್ಫಾರ್ಮೇಷನು ನಿಮ್ಗೆ ತಿಳಿಸ್ಕೊಂಡು ಹೋಗ್ತೀನಿ. ಈ ಪ್ರಾಪರ್ಟಿ ಬಂದು BMRDA ಅಪ್ರೂವ್ಡು ಏಕಾತ ಆಗಿರುತ್ತೆ. ಈ ಟೋಟಲ್ ಪ್ರಾಪರ್ಟಿ ಎಕ್ಸ್ಟೆನ್ಸ್ ಬಂದ್ಬಿಟ್ಟು 32 ಕುಂಟೆ. ಈ ಪ್ರಾಪರ್ಟಿಲಿ ಟೋಟಲ್ಲು 18 ಸೈಟ್ ಇದೆ. ಈ 18 ಸೈಟು ಎಲ್ಲ ಡೈಮೆನ್ಷನಲ್ಲೂ ಸಿಗುತ್ತೆ ನಿಮಗೆ. 1000 ಸ್ಕ್ವೇರ್ ಫೀಟಿಂದ 2000 ಸ್ಕ್ವೇರ್ ಫೀಟ್ವರೆಗೂ ಸಿಗುತ್ತೆ. ಇನ್ನು ಫೇಸಿಂಗ್ ಬಂದರೆ ನಿಮಗೆ ನಾರ್ತು, ಸೌತು, ವೆಸ್ಟ್ ಕಾರ್ನರು, ಸೌತ್ ಕಾರ್ನರ್ ಸಿಗುತ್ತೆ. ಪ್ರತಿಯೊಂದು ಪ್ರಾಪರ್ಟಿಗೂ ಬೇಸಿಕ್ ಅಮ್ಯುನಿಟೀಸ್ ಇದೆ. ಅಂದರೆ 30 ಅಡಿ ರೋಡ್ ಇದೆ, CC ಡ್ರೈನ್ ಇದೆ, ಆಮೇಲೆ ಪಾರ್ಕ್ ಇದೆ, CA ಜಾಗ ಇದೆ, ಆಮೇಲೆ ಇಂಡಿವಿಜುವಲ್ ಡ್ರೈನೇಜ್ ಕನೆಕ್ಷನ್ ಇದೆ, ಕುಡಿಯೋ ನೀರು ಫೆಸಿಲಿಟಿ ಇದೆ. ಆಮೇಲೆ ನೀವು ಅಲ್ಲಿ ನೋಡ್ಬೋದು, ಪಂಚಾಯಿತಿ ಕಡೆಯಿಂದನೇ ವಾಟರ್ ಟ್ಯಾಂಕ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇನ್ನು ಈ ಲೇಔಟಲ್ಲಿ ಏನೆಲ್ಲ ಅಮ್ಯುನಿಟೀಸ್ ಇದೆ ಅಂದರೆ, ನಮಗೆ ಇಂಡಿವಿಜುವಲ್ ಸೈಟ್ಗೆ ಡ್ರೈನೇಜ್ ಕನೆಕ್ಷನ್ಸ್ ಇದೆ, ವಾಟರ್ ಫೆಸಿಲಿಟಿ ಇದೆ, ಎಲೆಕ್ಟ್ರಿಕ್ ಪೋಲ್ಸ್ ಬರುತ್ತೆ. ಆಮೇಲೆ ಬೆಸ್ಕಾಮಿಂದ NOC ಕೂಡ ಇದೆ. ಯಾವುದೇ ಥರ ಮೀಟ್ರ್ ತಂದರೆ ಅದು ಏನು ಪ್ರಾಬ್ಲಮ್ ಆಗೋದಿಲ್ಲ, ಯಾಕೆಂದರೆ ಎಲ್ಲ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಸಿಂದ ವಿತ್ NOC ತೊಗೊಂಡು ಡೆವಲಪ್ ಮಾಡಿರೋ ಪ್ರಾಪರ್ಟಿ ಇದು. ಈ ಪ್ರಾಪರ್ಟಿಲಿ CA ಜಾಗ ಎಷ್ಟು ಬಿಟ್ಟಿದ್ದೀವಿ ಅಂದರೆ, 2.5 ಎಕರೆ ಜಾಗ ಎಷ್ಟು CA ಜಾಗ ಬಿಡಬೇಕು ಅಷ್ಟು CA ಜಾಗನ ಜಸ್ಟ್ 32 ಕುಂಟೆಯಲ್ಲಿ ಮಾಡಿರೋ ಲೇಔಟಲ್ಲಿ ಅಷ್ಟು CA ಜಾಗ ಬಿಟ್ಟಿದ್ದೀವಿ. ಇನ್ನು ಈ ಪ್ರಾಪರ್ಟಿ ಎಲ್ಲಿ ಬರುತ್ತೆ ಅಂತ ನಿಮಗೆ ಎಕ್ಸಾಕ್ಟಾಗಿ ಡಿಸ್ಕ್ರಿಪ್ಷನಲ್ಲಿ ವಿತ್ ಲೊಕೇಶನ್ ಕೊಟ್ಟಿರ್ತೀನಿ. ಈ ಪ್ರಾಪರ್ಟಿ ದೊಡ್ಡಾಲ್ಮರದಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿರೋ ಮುದ್ದಿನಪಳ್ಳಿ ಅನ್ನೋ ವಿಲೇಜಲ್ಲಿ ಬರುತ್ತೆ. ರಾಮವಳ್ಳಿಯಿಂದ ಎಕ್ಸಾಕ್ಟಾಗಿ 5 ಕಿಲೋಮೀಟರ್ ಆಗುತ್ತೆ. ಚಲ್ಗಟ್ಟ ಮೆಟ್ರೋ ಸ್ಟೇಷನಿಂದ 11 ಕಿಲೋಮೀಟರ್ ಆಗುತ್ತೆ. ಕೆಂಪೇಗೌಡ ಲೇಔಟಿಂದ 6 ಕಿಲೋಮೀಟರ್ ಆಗುತ್ತೆ. ತಾವರೆಕೆರೆಯಿಂದ 7 ಕಿಲೋಮೀಟರ್ ಆಗುತ್ತೆ. ಈ ಲೇಔಟು ಎಕ್ಸಾಕ್ಟಾಗಿ ಅಜ್ನಳ್ಳಿ ವಿಲೇಜು ಮತ್ತು ಮುದ್ದಿನಪಳ್ಳಿಯ ವಿಲೇಜ್ ಮಧ್ಯೆ ಇದೆ. ಸೊ ಅಕ್ಕಪಕ್ಕ ಮನೆಗಳಿರೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಇನ್ನು ಈ ಲೇಔಟಲ್ಲಿ ಮೇನ್ ಅಡ್ವಾಂಟೇಜ್ ಏನು ಬಂದರೆ, ಈ ಪ್ರಾಪರ್ಟಿ 60 ಫೀಟ್ ರೋಡ್ಗೆ ಅಟ್ಯಾಚ್ ಆಗಿದೆ. ಜಸ್ಟ್ ಈ ರೋಡಿಂದ 200 ಮೀಟರ್ಸ್ ವರೆಗೆ ನಮಗೆ 120 ಫೀಟ್ ರೋಡ್ ಸಿಗುತ್ತೆ. ಸೊ ಈ ರೋಡ್ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ. ಅಷ್ಟೇ ಅಲ್ಲದೆ ಜಸ್ಟ್ ಇಲ್ಲಿಂದ 150 ಮೀಟರ್ಸ್ ಹೋಯ್ತು ಅಂದರೆ ನಮಗೆ ಬಸ್ ಸ್ಟಾಪ್ ಇದೆ. ಇನ್ನು ಈ ಲೇಔಟ್ ಸುತ್ತಮುತ್ತ ಏನೆಲ್ಲ ಇದೆ ಅಂದರೆ, ನಮಗೆ RR ಡೆಂಟಲ್ ಕಾಲೇಜ್ ಇದೆ, RR ಇಂಜಿನಿಯರಿಂಗ್ ಕಾಲೇಜ್ ಇದೆ, ಚಲಗಟ್ಟ ಮೆಟ್ರೋ ಸ್ಟೇಷನ್ ಇದೆ, ಜಸ್ಟ್ 1 ಕಿಲೋಮೀಟರ್ ಅವಲ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ, ಮಾರಿಗೋಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಈ ಸುತ್ತಮುತ್ತ ಆರಾಮಾಗಿ ನೀವು ಬಂದು ಮನೆ ಕಟ್ಕೊಂಡು ಪೀಸ್ಫುಲ್ ಆಗಿರ್ಬೋದು. ಮತ್ತು ಈ ಲೇಔಟ್ಗೆ ಸಂಬಂಧಪಟ್ಟ ಡಾಕ್ಯುಮೆಂಟೇಷನ್ನು ಎಷ್ಟು ಕ್ಲಿಯರ್ ಆಗಿದೆ ಅಂದರೆ, ಜಸ್ಟ್ ಒಂದೇ ಫ್ಯಾಮಿಲಿ 1921ರಿಂದ ಟಿಲ್ ಡೇಟು ಈ ಒಂದೇ ಫ್ಯಾಮಿಲಿಲಿ ಪಿತ್ರಾರ್ಜಿತ ಆಸ್ತಿ ಈ ಪ್ರಾಪರ್ಟಿ. 1992ರಿಂದ ಟಿಲ್ ಡೇಟ್ ಡಾಕ್ಯುಮೆಂಟ್ಸ್ ಇದೆ. ಈ ಪ್ರಾಪರ್ಟಿ ಬೇರೆ ಯಾರಿಗೂ ಸೇಲ್ ಆಗಿಲ್ಲ, ಜಸ್ಟ್ ಫ್ಯಾಮಿಲಿಲೇ ಡಿವೈಡ್ ಆಗಿ ಬಂದು ಈ ಪ್ರಾಪರ್ಟಿ ನನಗೆ ತಲುಪಿದೆ. ಈ ಪ್ರಾಪರ್ಟಿ ನಾನೇ ಸ್ವಂತ ತೊಗೊಂಡು ನಾನು ಮಾಡ್ತಿರೋ ಪ್ರಾಪರ್ಟಿ. ಇಲ್ಲಿ ಯಾವುದೇ ಮಾರ್ಕೆಟಿಂಗ್ ಅವರಿಲ್ಲ, ಏನೂ ಇಲ್ಲ. ನೀವು ನನ್ನ ಲೇಔಟಿಗೆ ಬರೋಕ್ಕಿಂತ ಮುಂಚೆ ಸುತ್ತಮುತ್ತ ಇರೋ ಲೇಔಟಲ್ಲಿ ಪ್ರೈಸ್ ಕೇಳ್ಕೊಬನ್ನಿ. ಆ ಪ್ರೈಸ್ಗೂ ನನ್ನ ಪ್ರೈಸ್ಗೂ ಮ್ಯಾಚ್ ಮಾಡಿ. ಯಾಕೆಂದರೆ ಒಬ್ಬ ಓನರ್ ಮಾಡೋದಕ್ಕೂ ಒಬ್ಬ ಮಾರ್ಕೆಟಿಂಗ್ ಏಜೆನ್ಸಿ ಅವರು ಲೇಔಟ್ ಪ್ರೆಸೆಂಟ್ ಮಾಡೋದಕ್ಕೂ ಏನು ರೇಟ್ ಡಿಫ್ರೆನ್ಸ್ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನು ಈ ಪ್ರಾಪರ್ಟಿ BMRDA ಅಪ್ರೂವ್ಡ್ ಆಗಿರೋದ್ರಿಂದ ನಿಮಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕಲ್ಲೂ ಈ ಪ್ರಾಪರ್ಟಿ ಲೀಗಲ್ ಕ್ಲಿಯರ್ ಆಗಿ ಲೋನ್ ಮಾಡ್ಕೊಡೋಕ್ಕೆ ಪ್ರೀ ಅಪ್ರೂವ್ಡ್ ಆಗಿದೆ. ಈ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ನೀವು ಯಾವುದೇ ಬ್ಯಾಂಕಿಗೆ ತೊಗೊಂಡು ಹೋಗಬೇಕಾಗಿಲ್ಲ. ಈ ಪ್ರಾಪರ್ಟಿ ಹೆಸರು ಆರಂಭ ಎನ್ಕ್ಲೇವ್ ಅಂತ ಹೇಳಿ SBI ಆಗಿರ್ಬೋದು, IDBI ಬ್ಯಾಂಕ್ ಆಗಿರ್ಬೋದು, ಈ ಬ್ಯಾಂಕ್ಗಳಲ್ಲೇ ನಿಮ್ಮ ಡಾಕ್ಯುಮೆಂಟ್ಸ್ ಕೊಡ್ತು ಅಂದರೆ ಅಪ್ ಟು 90% ಲೋನ್ ಆಗುತ್ತೆ. ಈ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ರೆಡಿ ಇದೆ. ಆರಾಮಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಆರಾಮಾಗಿ ಮನೆ ಕಟ್ಕೊಂಡು ನಿಮ್ಮ ಕನಸಿನ ಮನೆ ಕಟ್ಕೊಂಡು ಖುಷಿಯಾಗಿ ನಗ್ನಗ್ತಾ ಆರಾಮಾಗಿರ್ಬೋದು. ಪ್ರತಿಯೊಂದನ್ನು ತುಂಬ ಜಾಗೃತೆಯಿಂದ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿ ನಿಮಗೋಸ್ಕರ ಒಳ್ಳೆ ಲೇಔಟ್ನ ಪ್ರೆಸೆಂಟ್ ಮಾಡಬೇಕು ಅಂತ ಒಬ್ಬ ಯೂಟ್ಯೂಬರ್ ಏನೆಲ್ಲ ಡ್ರೀಮ್ ಇಟ್ಕೊಂಡು ಬಂದೋ ಆ ಡ್ರೀಮ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾರು ಬಂದು ಇನ್ವೆಸ್ಟ್ ಮಾಡಿ ಮನೆ ಕಟ್ಕೊಳ್ಳಿ ಅಂತ ನಾನು ಇಲ್ಲಿ ಯಾರಿಗೂ ಇದನ್ನು ಲೇಔಟ್ನ ಮಾರ್ಕೆಟಿಂಗ್ ಮಾಡೋಕ್ಕೆ ಬಂದಿಲ್ಲ.
ಒಬ್ಬ ಯೂಟ್ಯೂಬರ್ನ ಬೆಳೆಸಿರೋದು ನೀವು, ಈ ಯೂಟ್ಯೂಬರ್ನ ಕೈ ಹಿಡಿದು ನಡೆಸೋರು ನೀವೇ. ಅದಕ್ಕೋಸ್ಕರ ನಿಮ್ಗೊಂದು ಒಳ್ಳೆ ಪ್ರಾಪರ್ಟಿ ಕೊಡಬೇಕು ಅಂತ ನನ್ನ ಆಸೆ ಇತ್ತು. ಅದಕ್ಕೆ ತಕ್ಕನಂಗೆ ನಾನೊಂದು ಪ್ರಾಪರ್ಟಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಅದೇ ಆರಂಭ ಎನ್ಕ್ಲೇವ್. ಸೊ ನನ್ನ ಆರಂಭ ಎನ್ಕ್ಲೇವ್ ನಿಮ್ಗೆ ಏನು ಹೇಳುತ್ತೆ ಅಂದರೆ ಆಲ್ ಗುಡ್ ಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಇಯರ್ ಅಂತ ಹೇಳುತ್ತೆ. ಸೊ ಪ್ರತಿಯೊಂದು ಹೊಸ ವಿಷಯ, ಹೊಸ ಹೆಜ್ಜೆ, ಹೊಸ ಕನಸು ನನ್ನ ಆರಂಭ ಎನ್ಕ್ಲೇವ್, ನನ್ನ ಆರಂಭ ಪ್ರಾಪರ್ಟೀಸ್ ಆ್ಯಂಡ್ ಕನ್ಸ್ಟ್ರಕ್ಷನಿಂದ ಶುರು ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆ ಏನೇ ಡೌಟ್ ಇತ್ತು ಅಂದರೂ ದಯವಿಟ್ಟು ಕೆಳಗಡೆ ಕಾಣಿಸ್ತಾರೋ ನಂಬರ್ಗೆ ಕಾಲ್ ಮಾಡಿ, ಡೈರೆಕ್ಟಾಗಿ ವಿಸಿಟ್ ಮಾಡಿ. ಕೆಳಗಡೆ ಡಿಸ್ಕ್ರಿಪ್ಷನ್ಸಲ್ಲಿ ನಂಬರ್ ಇರುತ್ತೆ. ಅಷ್ಟು ಅಲ್ಲದೆ ಬೇಸಿಕ್ ಡಾಕ್ಯುಮೆಂಟೇಷನ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆರಾಮಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ನೋಡಿ. ಇಲ್ಲಿ ಯಾವುದೇ ಥರ ಬುಕಿಂಗ್ ಅಮೌಂಟ್ ಇಲ್ಲ, 270 ರೂಪಾಯಿ ಡಾಕ್ಯುಮೆಂಟೇಷನ್ ಚಾರ್ಜಸ್ ಇರುತ್ತೆ. ನಾನು ನಿಮಗೆ ಕೊಡಬೇಕಾಗಿರೋದು ಒಂದೇ ಒಂದು ಡಾಕ್ಯುಮೆಂಟ್ಸ್ ಪೆಂಡಿಂಗ್ ಏನಿರುತ್ತೆ ಅಂದರೆ ಅದು ಎನ್ಕಂಬರೆನ್ಸ್ ಸರ್ಟಿಫಿಕೇಟ್, EC ಮಾತ್ರ ಇರುತ್ತೆ ಟಿಲ್ ಡೇಟ್ಗೆ. ಅದು ಬಿಟ್ಟು ಕಂಪ್ಲೀಟ್ ಟಿಲ್ ಡೇಟ್ ಡಾಕ್ಯುಮೆಂಟ್ಸ್ ನಿಮ್ಮ ಮುಂದೆ ಇದೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬಾಯ್.